ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ 6 ಗಂಟೆಗೆ ಬಂದು ನಮ್ಮನೆ ಹೊರಗಡೆ ನೋಡಿದ್ರೆ ಕ್ಲೈಮೇಟ್ ಈ ತರ ಇರುತ್ತೆ. ಇದೇ ಕ್ಲೈಮೇಟ್ ಅಲ್ಲಿ ನಾನು ನನ್ನ ಗಂಡ ಡೈಲಿ ವಾಕಿಂಗ್ ಹೋಗ್ತೀವಿ. ಇವತ್ತು ನಾನು ಬೆಳಗ್ಗೆ ಎದ್ದು ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಇನ್ನೇನು ಅವಳನ್ನಂತೂ ಬಿಟ್ಟೋಗಕ್ಕಾಗಲ್ಲ ಅಂತ ಹೇಳಿ ಅವ್ರು ಇಟ್ಕೋತೀನಿ ಅಂದ್ರು. ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ವಾಕಿಂಗ್ ಹೊರಟ್ವಿ. ಯಾವಾಗ್ಲೂ ಅಷ್ಟೇ, ಅವಳನ್ನ ಬಿಟ್ಟು ಬೇಗ ಹೋಗ್ ಬರೋಣ ಅಂತ ಹೊರಟಿರ್ತೀವಿ. ಅಷ್ಟ್ರಲ್ಲಿ ಅವಳು ಎದ್ದು ಕೂತಿರ್ತಾಳೆ. ಇನ್ನೇನು ಮಾಡೋಕ್ಕಾಗಲ್ಲ. ಮಕ್ಕಳಿದ್ದಾಗ ವಾಕಿಂಗು ಎಕ್ಸಸೈಸ್ ಇವೆಲ್ಲ ಸ್ವಲ್ಪ ಕಷ್ಟನೇ. ಇನ್ನು ನಾವು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೋಡಿ ಸೂರ್ಯ ಸ್ವಲ್ಪನೇ ಮೇಲ್ಗಡೆ ಬಂದಿದ್ದ. ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿದು ವಾಕಿಂಗ್ ಹೋಗಿರ್ತೀನಿ. ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊ ಬಂದು ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ. ನನ್ನೊಬ್ಳಿಗೆ ಈ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ 2 ನೆಲ್ಲಿಕಾಯಿ, ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕೊಂಡು ನೀಟಾಗಿ ರುಬ್ಕೋತೀನಿ. ಇನ್ನು ರುಬ್ಬಿರೋದನ್ನ ಸೋಸ್ಕೊಂಡು 1 ಸ್ಪೂನ್ ಹನಿ ಹಾಕೊಂಡು ಕುಡಿತೀನಿ. ಇದೊಂಥರ ಇಮ್ಯುನಿಟಿ ಬೂಸ್ಟರ್ ತರ ವರ್ಕ್ ಆಗುತ್ತೆ. ಇನ್ನು ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಬೆಳಗ್ಗೆನೆ ಎದ್ದು ಮಾರ್ಕೆಟಿಗೆ ಹೊರಟ್ವಿ. ನಾವು ಹೋಗಿದ್ದು ನಮ್ಮ ಹಾಸನಲ್ಲಿರೋ ಮೇನ್ ಮಾರ್ಕೆಟ್ RMCಗೆ. ಇಲ್ಲಂತೂ ಬೆಳಗ್ಗೆ 5 ಗಂಟೆಯಿಂದಲೇ ಫುಲ್ ರಶ್ ಆಗೋಗುತ್ತೆ. ಇಲ್ಲಿಗೆ ನಾವು ಯಾಕೆ ಬರ್ತೀವಿ ಅಂದ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಒಳ್ಳೆ ಒಳ್ಳೆ ಫ್ರೆಶ್ ತರಕಾರಿಗಳು ಸಿಗ್ತವೆ. KG ತರಕಾರಿ ಕೇಳಿದ್ರೆ KGಗಿಂತ ಜಾಸ್ತಿನೇ ಹಾಕ್ತಾರೆ. ಈ ಸಲ ಅಂತೂ ತರಕಾರಿಗೆಲ್ಲ ಅಷ್ಟೊಂದು ರೇಟೇ ಇಲ್ಲ, ತುಂಬಾನೇ ಕಡಿಮೆ ಆಗಿತ್ತು. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ತರಕಾರಿನೇ ತಗೊಂಡ್ವಿ. ನಮ್ಮ ಊರಲ್ಲೆಲ್ಲ 1 ಕಟ್ ಕೊತ್ತಂಬರಿ ಸೊಪ್ಪಿಗೆನೆ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕಿತ್ತು. ಆದ್ರೆ ಇಲ್ಲಿ 1-1.5 ರೂಪಾಯಿಲಿ 1 ಕಟ್ ಸೊಪ್ಪು ತಗೋಬಹುದು. ನಾವಂತೂ ಎಲ್ಲ ತರದ ತರಕಾರಿನ 1 KGಗಿಂತ ಜಾಸ್ತಿನೇ ತಗೊಂಡ್ವಿ. ನಮ್ಮ ಹಾಸನ್ ಮೇನ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ತರದ ತರಕಾರಿನೂ ಸಿಗುತ್ತೆ. ಅದ್ರ ಜೊತೆಗೆ ಬೇರೆ ಕಡೆಗೂ ಇಲ್ಲಿಂದಲೇ ಹೋಗುತ್ತೆ. ನಮ್ಮನೇಲಿ ತುಂಬಾ ಜನ ಇರೋದ್ರಿಂದ ತುಂಬಾ ತರಕಾರಿನೇ ಬೇಕಾಗುತ್ತೆ ನಮ್ಗೆ. ಅದ್ರ ಜೊತೆಗೆ ಚೆನ್ನಾಗಿರೋ ಕಡಲೆ ಗಿಡ ಇತ್ತು ಅಂತ ಅದನ್ನು ತಗೊಂಡ್ವಿ. ನಾವು ಯಾವಾಗ್ಲೂ ಕಾರಲ್ಲಿ ಬರೋರು ಈ ಸಲ ಬೈಕಲ್ಲಿ ಬಂದಿದ್ವಿ. ಆದ್ರೆ ಬೈಕಲ್ಲಂತೂ ತರಕಾರಿನ ಇಡಕ್ಕೆ ಜಾಗ ಇಲ್ಲ. ಆಗೋ ಈಗೋ ತರಕಾರಿನೆಲ್ಲ ತಗೊಬಂದು ಮನೇಲಿ ನೀಟಾಗಿ ಒಂದಕ್ಕೊಂದು ಬಾಕ್ಸಿಗೆಲ್ಲ ಹಾಕಿ ನೀಟಾಗಿ ಜೋಡಿಸ್ಕೊಂಡೆ. ನಾನೊಂದ್ ಕಡೆ ತರಕಾರಿನೆಲ್ಲ ಜೋಡಿಸ್ತಿದ್ರೆ ಅಷ್ಟ್ರಲ್ಲಿ ನನ್ನ ಮಗಳು ಎದ್ದಿದ್ಲಲ್ಲ ಅಂತ ಹೇಳಿ ನನ್ನ ಗಂಡ ಅವಳನ್ನ ಹೊರಗಡೆ ಆಟ ಆಡಿಸ್ತಿದ್ರು. ಇಲ್ಲಾಂದ್ರೆ ಅವಳು ನನಗೆ ಯಾವ ಕೆಲ್ಸನೂ ಮಾಡಕ್ ಬಿಡಲ್ಲ. ನಾವು RMCಗೆ ಹೋಗಿ ಬರೋ ತನಕ ನಮ್ಮ ಅತ್ತೆನೇ ಅವಳನ್ನ ನೋಡ್ಕೋತಿದ್ರು. ಅದಾದ್ಮೇಲೆ ನಮ್ಮ ಹತ್ರ ಬಂದ್ಲು. ನಾವ್ ಈ ಸಲ ತಂದಿರೋ ಸೊಪ್ಪುಗಳು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ತಂದಿರೋ ತರಕಾರಿ ಸೊಪ್ಪುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನಾವು ಶನಿವಾರ ಆಗಿರೋದ್ರಿಂದ ಶನೀಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ನನ್ನ ಮಗಳದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದ್ನಲ್ಲ, ಸೊ ಹಾಗಾಗಿ ಅದಕ್ಕೂ ಸ್ವಲ್ಪ ಅಮೌಂಟ್ ಕಟ್ ಬರೋಣ ಅಂತ ಹೊರಟಿದ್ವಿ. ಅವಳಂತೂ ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು. ಫುಲ್ ಆಟ ಆಡ್ತಾ ಕೂತಿರ್ತಾಳೆ. ಇನ್ನ ದೇವಸ್ಥಾನದಲ್ಲೂ ಅಷ್ಟೇ, ನಾವು ದೇವ್ರಿಗೆ ಅಂತ ಹೇಳಿ ಎಣ್ಣೆ ತಗೋತೀವಲ್ಲ, ಆ ಎಣ್ಣೆನ ಅವಳು ಇಟ್ಕೊಂಡ್ರೆ ನಮಗೆ ಕೊಡೋದೇ ಇಲ್ಲ. ದೇವ್ರ ಪ್ರದಕ್ಷಿಣೆ ಹಾಕೋ ತನಕ ಅವಳ ಕೈಯಲ್ಲೇ ಇಟ್ಕೊಂಡಿರ್ತಾಳೆ, ಆಮೇಲೆ ಕೊಡ್ತಾಳೆ. ನಾ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊ ಬಂದ್ಮೇಲೆ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಅಡ್ಗೆನ ರೆಡಿ ಮಾಡ್ಕೊಂಡೆ. ಮೆಂತೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪನ್ನ ತಗೊಂಡು ನೀಟಾಗಿ ಈ ತರ ಒಂದ್ಸಲ ತೊಳ್ಕೊಂಡೆ. ನಾವು ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದ್ರೆ ಅದರಲ್ಲಿ ಮಣ್ಣು ತುಂಬಿಕೊಂಡಿರುತ್ತೆ, ಇಲ್ಲ ಹುಳ ಯಾವ್ದಾದ್ರೂ ಇರುತ್ತೆ. ಆಮೇಲೆ ತೊಳೆದಿಟ್ಟಿರೋ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಂಡು 3 ಈರುಳ್ಳಿ 3 ಟೊಮೆಟೊನು ಈ ತರ ನೀಟಾಗಿ ಕಟ್ ಮಾಡ್ಕೊಂಡೆ. ನಾನಿವತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳು ಜೊತೆಗೆ ಅಡ್ಗೆನ ಮಾಡ್ತಿದ್ದೀನಿ. ಹುರುಳಿಕಾಳನ್ನ ಬೇಯಿಸ್ಕೊಂಡು ಅದರಿಂದ ಬರೋ ರಸದಲ್ಲಿ ಇವತ್ತು ಸಾಂಬಾರ್ನ ಮಾಡ್ತಿದ್ದೀನಿ. ಈ ಹುರುಳಿಕಾಳನ್ನ ತೊಳೆಯುವಾಗ ನೀಟಾಗಿ ತೊಳ್ಕೊಬೇಕು, ಇಲ್ಲಾಂದ್ರೆ ಅದರಲ್ಲಿ ಕಲ್ಲೆಲ್ಲ ತುಂಬಿಕೊಂಡಿರುತ್ತೆ. ಸೋಸ್ಕೋಬೇಕಾದ್ರೂ ಅಷ್ಟೇ 1-2-3 ಸಲ ಸೋಸ್ಕೋಬೇಕು. ಇನ್ನ ಒಂದು ಕುಕ್ಕರಿಗೆ ತೊಳೆದಿಟ್ಟಿರೋ ಹುರುಳಿಕಾಳನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ 1 ವಿಸಿಲ್ ತನಕ ಕೂಗಿಸ್ಕೋಬೇಕು. ಇದು ಆಲ್ರೆಡಿ ಮೊಳಕೆ ಕಟ್ಟಿರೋದ್ರಿಂದ 1 ವಿಸಿಲ್ ಸಾಕಾಗುತ್ತೆ. ಅದನ್ನ ಒಂದ್ ಕಡೆ ಬೇಯಕ್ಕಿಟ್ಟು ಇನ್ನು ರುಬ್ಬೋ ಖಾರಕ್ಕೆ ರೆಡಿ ಮಾಡ್ಕೋಬೇಕು. ಒಂದ್ ಜಾರಿಗೆ ಅರ್ಧದಷ್ಟು ತುರ್ದಿರೋ ಕಾಯಿನ ಹಾಕೊಂಡಿದೀನಿ. ಇನ್ನ ಒಂದ್ ಪ್ಯಾನ್ ತಗೊಂಡು ಅದಕ್ಕೊಂದ್ 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಮೊದಲಿಗೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ. ಇನ್ನ ಸಾಸಿವೆ ಸ್ವಲ್ಪ ಸಿಡಿತು ಅಂದ್ರೆ ಅದಕ್ಕೆ ಬೆಳ್ಳುಳ್ಳಿನ ಗೆಜ್ಕೊಂಡು ಅದಕ್ಕೆ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಲಿ 1-2 ಈರುಳ್ಳಿಯಷ್ಟು ಹಾಕಿ ಸ್ವಲ್ಪ ಈರುಳ್ಳಿನ ಉಳಿಸ್ಕೋಬೇಕು. ಹಾಕಿರೋ ಈರುಳ್ಳಿನ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾ ಬಂದಾಗೆ ನೀಟಾಗಿ ನೋಡ್ಕೋಬೇಕು. ಅದಾದ್ಮೇಲೆ
ಮಾಡ್ಕೊಂಡಿರೋ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊನ ಅಷ್ಟೇ ಸ್ವಲ್ಪ ಟೊಮೆಟೊನ ಉಳಿಸ್ಕೋಬೇಕು. ಇದ್ಯಾಕೆ ನಾನು ಉಳಿಸ್ಕೋತಿದ್ದೀನಿ ಅಂದರೆ ಸಾಂಬಾರಿಗೋಸ್ಕರ. ಹಾಗೆ ಹಾಕಿರೋ ಟೊಮೆಟೊನೆಲ್ಲ ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಅದು ಸಾಫ್ಟ್ ಆಗೋ ತನಕ ಹಾಗೆ ಕೈ ಆಡಿಸ್ತೀರಿ. ಇನ್ನು ಬೇಗ ಸಾಫ್ಟ್ ಆಗಬೇಕಲ್ವಾ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಟೊಮೆಟೊ ಈರುಳ್ಳಿ ನೀಟಾಗಿ ಬಾಡ್ಕೊಂಡ್ಮೇಲೆ ಇದರಲ್ಲೇ ಸ್ವಲ್ಪ ತೆಗೆದು ಖಾರ ರುಬ್ಬೋದಕ್ಕೇನೆ ಹಾಕಿ. ಆಲ್ರೆಡಿ ಕಾಯಿನ ರುಬ್ಬಿ ಮಿಕ್ಸಿ ಜಾರಿಗೆ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಇದನ್ನು ಅಷ್ಟೇ ಅದಕ್ಕೆ ಹಾಕೊಂಡ್ರೆ ಆಯಿತು. ನೋಡಿ, ನಾನು ಇಲ್ಲಿ 3-4 ಸೌಟಷ್ಟು ರುಬ್ಬೋದಕ್ಕೆ ಹಾಕ್ತಿದ್ದೀನಿ. ಉಳ್ದಿದ್ನ ಹಾಗೆ ಪ್ಯಾನಲ್ಲಿ ಬಿಡ್ತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನೆಲ್ಲ ಅದಕ್ಕೆ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಸೊಪ್ಪನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗಿಲ್ಲ. ಹಾಗೆ ಕೈ ಆಡಿಸ್ತಾ ಇದ್ದರೆ ಅದು ಬಾಡ್ದಂಗೆ ಆಗುತ್ತೆ. ಅದಾದಮೇಲೆ ಚೆನ್ನಾಗಿ ಅದೇ ಎಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಇನ್ನು ಸೊಪ್ಪೊಂದು ಕಡೆ ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ನಾವು ಬೇಯಿಸಿಟ್ಕೊಂಡಿರೋ ಹುರುಳಿಕಾಳಿಂದ ಅದರ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ನೀರು ಸಪ್ರೇಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹುರುಳಿಕಾಳು ಅದ್ರ ಜೊತೆ ಬಂದ್ರೂ ಪ್ರಾಬ್ಲಮ್ ಇಲ್ಲ. ನೋಡಿ, ಈ ಥರ ಎರಡನ್ನೂ ಸಪ್ರೇಟ್ ಮಾಡಿಕೊಂಡು ಇನ್ನು ಸೊಪ್ಪೇನಾಯಿತು ಅಂತ ನೋಡಿಕೊಂಡು ಅದಕ್ಕೊಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸೊಪ್ಪೆಲ್ಲ ನೀಟಾಗಿ ಬಾಡಿದ್ಮೇಲೆ ಅದಕ್ಕೆ ಸಪ್ರೇಟ್ ಮಾಡ್ಕೊಂಡಿರೋ ಹುರುಳಿಕಾಳನ್ನು ಹಾಕಿ ಅದ್ರ ಜೊತೆಗೆ 1 ಸ್ಪೂನಷ್ಟು ತೆಂಗಿನ ತುರಿನೂ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಸೊಪ್ಪಿನ ಜೊತೆಗೆ ಯಾವ ಕಾಳಾದರೂ ಸರಿ ಈ ಥರ ಮೊಳಕೆ ಕಟ್ಟಿಸಿ ಹಾಕಿದರೆ ಅದರ ರುಚಿನೇ ಬೇರೆ ಥರ. ಇನ್ನು ರುಚಿ ನೋಡಿಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಹುರುಳಿಕಾಳು ಜೊತೆ ಮಾಡಿರೋ ಸೊಪ್ಪು ಪಲ್ಯ ರೆಡಿ ಆಗುತ್ತೆ. ಅನ್ನದ ಜೊತೆಗೆ ಸೈಡ್ಸ್ ಏನೋ ರೆಡಿ ಆಯಿತು, ಆದರೆ ಇನ್ನು ಸಾಂಬಾರು ರೆಡಿ ಆಗಿರಲಿಲ್ಲ. ಇನ್ನು ಅದೇ ಜಾರಿಗೆ ಸ್ವಲ್ಪ ಅರಿಶಿನ, ಸಾಂಬಾರ್ ಪುಡಿ, 2 ಸ್ಪೂನಷ್ಟು ಖಾರ ಪುಡಿನ ಹಾಕಿ 1 ಸ್ಪೂನಷ್ಟು ಬರೀ ಸೊಪ್ಪನ್ನ ಎತ್ತಿಟ್ಟಿದ್ದೆ, ಅದನ್ನು ಇದ್ರ ಜೊತೆಗೆ ಹಾಕಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಿದ್ದೀನಿ. ಇವೆಲ್ಲ ಹಾಕಿ ಒಂದು ಕಡೆ ರುಬ್ಕೋಬೇಕು. ಇನ್ನು ಸಾಂಬಾರ್ ಮಾಡೋಕೆ ನಾನು ಇಲ್ಲಿ ಹಸಿ ಈರುಳ್ಳಿ ಹಾಗೂ ಹಸಿ ಟೊಮೆಟೊನ ತಗೊಂಡಿದ್ದೀನಿ. ಆಲ್ರೆಡಿ ಆಗ ಎತ್ತಿಟ್ಟಿದ್ನಲ್ಲ ಅದನ್ನೇ ತಗೊಂಡಿದ್ದೀನಿ. ಇನ್ನು ನಾನು ಆಗಲೇ ಸೋಸಿಟ್ಕೊಂಡಿರೋ ಹುರುಳಿಕಾಳು ನೀರು ಜೊತೆಗೆ ರುಬ್ಬಿಟ್ಟಿರೋ ಮಸಾಲನೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನಮ್ಮನೇಲಿ ನಾನಿವತ್ತು ಬರೀ ಒಂದೊತ್ತಿಗೆ ಇದನ್ನ ಮಾಡ್ತಿರೋದ್ರಿಂದ ಜಾಸ್ತಿ ಏನು ನೀರನ್ನ ಹಾಕ್ತಿಲ್ಲ. ಇನ್ನು ಇದನ್ನ ನೀಟಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರೇನು ಕುದೀತು, ಅದಾದ್ಮೇಲೆ ಒಗ್ಗರಣೆ ರೆಡಿ ಮಾಡಬೇಕಲ್ಲ, ಹಾಗಾಗಿ ಒಂದು ಚಿಕ್ಕ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು 1 ಸ್ಪೂನಷ್ಟು ಸಾಸಿವೆನ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಗೂ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಂಡೆ. ಯಾವಾಗಲೂ ಅಷ್ಟೇ ಒಗ್ಗರಣೆ ರೆಡಿ ಮಾಡ್ಕೋಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೆಡಿ ಮಾಡ್ಕೋಬೇಕು. ಯಾಕಂದರೆ ಒಗ್ಗರಣೆ ಯಾವತ್ತೂ ಸೀದೋಗ್ಬಾರ್ದು. ಕುದ್ದಿರೋ ಸಾಂಬಾರ್ಗೆ ಡೈರೆಕ್ಟಾಗಿ ಈ ಥರ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಪಲ್ಯ ರೆಡಿ ಆಯಿತು. ಇನ್ನು ಮುದ್ದೆ ಮಾಡೋಣ ಅಂತ ಹೇಳಿ ಒಂದು ಬಾಣಲಿಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ 2-3 ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಫಸ್ಟಿಗೆ ಹಿಟ್ಟನ್ನು ಹಾಕೋಬೇಕಾದ್ರೆ ತಣ್ಣಗಿರೋ ನೀರಿಗೆನೆ ಹಾಕೋಬೇಕು, ಯಾಕಂದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ನೀರನ್ನ ನೀಟಾಗಿ ಕುದಿಸ್ಕೋಬೇಕು. ಎಷ್ಟು ಕುದಿಯುತ್ತೆ ಅಷ್ಟು ಒಳ್ಳೆಯದು. ನೀರು ಹಿಟ್ಟು ಮಿಕ್ಸ್ ಆಗಿ ಅಂಬ್ಲಿ ಥರ ಆದರೆ ಸಾಕು. ಅದಕ್ಕೆ ಸರಿ ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನ ತಗೊಂಡು ಹಾಗೆ ಮೇಲ್ಗಡೆ ಹಾಕಿ ಕುದಿಯಕ್ಕೆ ಬಿಡಬೇಕು. ಒಂದು 5 ನಿಮಿಷ ಹಿಟ್ಟನ್ನ ಲೋ ಫ್ಲೇಮಲ್ಲಿ ಈ ಥರ ಬೇಯಿಸ್ಬಿಟ್ಟು ಒಂದು ಸೌಟಿಂದ ನೀಟಾಗಿ ತಿರುಗಬೇಕು. ಹಿಟ್ಟನ್ನ ಈ ಥರ ತಿರುಗ್ತಾ ಬಂದಂಗೆ ಹಿಟ್ಟೆಲ್ಲ ಗಟ್ಟಿ ಆಗುತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ಇನ್ನು ನಾನಿಲ್ಲಿ ಸಿಂಪಲ್ ಟ್ರಿಕ್ಸಲ್ಲಿ ಮುದ್ದೆನ ಮಾಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಕೈಗೆ ಅಷ್ಟೊಂದು ಹೀಟ್ ಆಗಲ್ಲ, ಮುದ್ದೆನೂ ಚೆನ್ನಾಗಿ ಬರುತ್ತೆ. ಒಂದು ಗಟ್ಟಿ ಪ್ಲಾಸ್ಟಿಕ್ನ ತಗೊಂಡು ಕಟ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಆಲ್ರೆಡಿ ಬೇಯಿಸಿರೋ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಈ ಥರ ನೀಟಾಗಿ 2 ಕೈಲೂ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಫಸ್ಟ್ ಯಾರು ಕಲಿತಾರೆ ನೋಡಿ ಅವ್ರಿಗೂ ಆರಾಮಾಗಿ ಮುದ್ದೆನ ಮಾಡ್ಕೋಬಹುದು. ಒಂದು ಚೂರು ಗಂಟಿಲ್ದಂಗೆ ಮುದ್ದೆನ ಚೆನ್ನಾಗಿ ಮಾಡ್ಕೋಬಹುದು. ನನಗೂ ಮದುವೆದ ಹೊಸದ್ರಲ್ಲಿ ಈ ಹಾಸನ ಕಡೆ ಹೇಗೆ ಮುದ್ದೆ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಕಲಿತಾ ನಾನು ಈಗ ಚೆನ್ನಾಗಿ ಮುದ್ದೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಇನ್ನು ನಮ್ಮ ಮನೇಲಿ ಒಬ್ಬರಿಗೆ ಒಂದೊಂದು ಸೈಜ್ ಮುದ್ದೆನ ಮಾಡಿಟ್ಟೆ. ಅಷ್ಟರಲ್ಲಿ ನಮ್ಮ ಮಾವ ಬಂದರು ಊಟ ಹಾಕ್ಕೊಡು ಅಂತ, ಹಾಗೆ ಅವರಿಗೆ ಊಟನ ಬಡಿಸ್ಕೊಟ್ಟೆ. ಈ ಥರ ಸಿಂಪಲ್ ಆಗಿ ಸಾರು ಮಾಡ್ಕೊಂಡು ಮುದ್ದೆನ ತಿಂತಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಹಾಸನ ಕಡೆ ಅಂತೂ ಮುದ್ದೆ ಬಸ್ಸಾರು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸಿಂಪಲ್ ಆಗಿ ನೀವು ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಏನೋ ಮಾಡಿ ಮುಗಿಸ್ಬೋದು, ಆದರೆ ನಮ್ಮ ಅಡುಗೆ ಮುಗಿಯೋ ಅಷ್ಟರಲ್ಲಿ ನಮ್ಮ ಕಿಚನ್ ಅಂತೂ ಫುಲ್ ಮೆಸ್ ಆಗಿರುತ್ತೆ. ಅದನ್ನು ತೆಗೆದು ಕ್ಲೀನ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ರಾಮಾಯಣ. ಏನು ಮಾಡೋದು, ಅಡುಗೆ ಮಾಡಿದ್ಮೇಲೆ ನಮ್ಮ ಜವಾಬ್ದಾರಿ ನಾವು ಮಾಡಲೇಬೇಕು. ಹಾಗೋ ಹೀಗೋ ಕಿಚನ್ ಎಲ್ಲ ಕ್ಲೀನ್ ಆಯಿತು, ಇನ್ನೇನು ನನ್ನ ಅಡುಗೆನೂ ಮುಗೀತು.
ಇನ್ನ ಲೇಟ್ ಆಯ್ತಲ್ಲ ನನ್ನ ಮಗಳಿಗೆ ತಿನ್ಸೋಣ ಅನ್ನೋವಷ್ಟರಲ್ಲಿ ನಮ್ಮಮ್ಮ ಅವಳಿಗೆ ಮುದ್ದೆಗೆ ಸ್ವಲ್ಪ ತುಪ್ಪನ ಹಾಕಿ ಹಾಗೆ ಆಟ ಆಡಿಸ್ಕೊಂಡು ತಿನ್ನಿಸ್ತಿದ್ರು. ನನ್ನ ಮಗಳಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಹಾಗೆ ನಾನು ಊಟ ಮಾಡಬೇಕಾದ್ರೂ ಬಂದು ಒಂದು ತುತ್ತು ಕೊಡಮ್ಮ ಅಂತ ಬಂದು ಕೇಳ್ತಾಳೆ. ಹಾಗೆ ಆಟಾಡ್ಕೊಂಡು ಒಂದು ತುತ್ತು 2 ತುತ್ತು ಹೋಗಿರುತ್ತೆ. ನಾವು ಮಾಡಿರೋ ಅಡುಗೆ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆದರೆ ನಮಗೇನೋ ಅವಾರ್ಡ್ ಸಿಕ್ತಂಗೆ. ಇನ್ನು ಸಂಜೆ ಹೊತ್ತು ಸ್ನಾನ ಮಾಡ್ಕೊಬಂದು ಹಾಗೆ ಕೂತಿದ್ರೆ ನಮ್ಮ ಮಕ್ಕಳಿಬ್ರು ಕಾಂಪಿಟೇಷನಲ್ಲಿ ನನಗೆ ಒಬ್ಬರಿಂದ ಒಬ್ಬರು ಮುತ್ತು ಕೊಡ್ತಿದ್ರು. ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿ ಅವ್ರಿಗೂ ಒಂಥರ ಖುಷಿ. ಹಾಗಾಗಿ ಇನ್ನೂ ಜಾಸ್ತಿನೇ ಮುತ್ತು ಕೊಡ್ತಾ ಕೂತಿದ್ರು. ಮನೇಲಿರೋ ಇಬ್ರು ಮಕ್ಕಳು ಅಷ್ಟೇ, ಒಬ್ರಿಗಿಂತ ಒಬ್ರು ಹೆಚ್ಚು. ಇಬ್ರು ಮನೇಲಿದ್ರೆ ಸಾಕು, ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇನ್ನು ಸಂಜೆ ಹೊತ್ತು ನಮ್ಮೂರಲ್ಲಿರೋ SVM ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು. ಇದೆಲ್ಲ 25th ಇಯರ್ ಸ್ಕೂಲ್ ಡೇ ಆಗಿರೋದ್ರಿಂದ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಕ್ಯೂಟ್ ಆಗಿರೋ ಮಕ್ಕಳು ಡಾನ್ಸ್ ಸ್ಟೆಪ್ ನೋಡೋದೇ ಒಂಥರ ಚಂದ. ಈ ಸಲ ಇಲ್ಲಿ ಸಿಂಗರ್ ವಿಜಯ್ ಪ್ರಕಾಶ್ ಅವ್ರನ್ನೂ ತರಿಸಿದ್ರು. ಅವ್ರನ್ನ ನೋಡಕ್ಕಂತೂ ಜನನೋ ಜನ. ನಮಸ್ಕಾರ. ಆಸ್ನಾ ನಿಮ್ಮನ್ನು ಪಡೆದ ನಾವು ಬಾಳೋನದು ನಗದ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರಿ. ಕೆಂಪಸೋ ನೀನೇ